ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಸಾಬುದಾನಿ ಸಂಡಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಓವರ್ನೈಟ್ ನೆನೆಸಿರುವಂಥ 1 ಗ್ಲಾಸಷ್ಟು ಸಾಬುದಾನಿನ ತಗೊಂಡು ಈಗ ಇಟ್ಕೊಂಡಿದ್ದೇನೆ. ಅದೇ ಗ್ಲಾಸಲ್ಲಿ 1 ಗ್ಲಾಸಿಗೆ 5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಈಗ ನೀರು ಚೆನ್ನಾಗಿ ಕುದಿದ ಮೇಲೆ ನಾನು ನೆನೆಸಿರುವಂಥ ಸಾಬುದಾನಿನ ಈಗ ಇದಕ್ಕೆ ಹಾಕ್ಕೊತಿದ್ದೇನೆ. ಇದರ ಜೊತೆಗೆ ನಾನು ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈ ರೀತಿ ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು 15 ನಿಮಿಷ ನಾವು ಕುದಿಸ್ಕೋಬೇಕು. ಇದನ್ನು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಅದರ ವೈಟ್ ಕಣ್ಣದಲ್ಲಿರುವಂಥ ವೈಟ್ ಕಲರ್ ಹೋಗುವವರೆಗೆ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದೇನಾದರೂ ವೈಟ್ ಕಲರ್ ಆಗಿ ಕಣ್ಣು ಉಳಿದು ಬಿಟ್ಟರೆ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಆ ಕಣ್ಣಿನಲ್ಲಿರುವ ವೈಟ್ ಅಂಶ ಹೋಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಆದರೆ ಇದನ್ನು ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಆದರೆ 1 ಕಪ್ ನೀರು ಅಥವಾ 1 ಗ್ಲಾಸಿಗೆ 5 ಗ್ಲಾಸ್ ಅಷ್ಟೇ ನೀರನ್ನು ಹಾಕ್ಕೋಬೇಕು. ಈಗ ಚೆನ್ನಾಗಿ ಬೇಯಿಸಿದ ಮೇಲೆ ಒಂದು 5 ನಿಮಿಷದನ್ನು ಹಾಗೆಯೇ ಇಟ್ಟು ಬಿಡ್ತೇನೆ ಫ್ರೆಂಡ್ಸ್, ತಣ್ಣಗಾಗಲಿ ಅಂತ. ತಣ್ಣಗಾಗಿರುವಂಥ ಸಾಬುದಾನಿನ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಒಂದು ಸಣ್ಣ ಚಮಚದಲ್ಲಿ ಈಗ ಹಾಕ್ಕೊತಿದ್ದೇನೆ. ಈ ರೀತಿ ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕ್ಕೊಂಡ್ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಒಂದು 2 ದಿವಸ ಇದನ್ನು ಚೆನ್ನಾಗಿ ನಾವು ಒಣಗಿಸ್ಕೋಬೇಕು. ಇಲ್ಲಿ ನಮ್ಮ ಮನೆ ಮುಂದೆ ಭಾಳ ಜಾಗ ಇರುವುದಿಲ್ಲ, ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಗ್ಲಾಸಲ್ಲೇ ಹಾಕಿ ಈ ರೀತಿ ಸಾಬುದಾನಿ ಸಂಡಿಗೆಯನ್ನು ಮಾಡ್ಕೊತೇನೆ. ಸಾಬುದಾನಿ ಸಂಡಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಬೆನ್ನು ನೋವು ಇದ್ದವರಿಗೆಲ್ಲ ಈ ಸಾಬುದಾನಿ ಸಂಡಿಗೆಯನ್ನು ಕೊಡೋದು ತುಂಬ ಒಳ್ಳೆಯದು. ಇದೇ ರೀತಿ ನಾನು ಈ ಪ್ಲಾಸ್ಟಿಕ್ ತುಂಬ ಹಾಕ್ಕೊತೇನೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಸ್ವಲ್ಪ ಬಿಸಿಲು ಬಂದಿದೆ. ಈಗ 2 ದಿವಸ ಆಗುವವರೆಗೆ ಈ ಪ್ಲಾಸ್ಟಿಕ್ ಹಾಳೆಯಿಂದ ತೆಗೆಯೋದಿಲ್ಲ ಫ್ರೆಂಡ್ಸ್. 2 ದಿನ ಆದಮೇಲೆ ಪ್ಲಾಸ್ಟಿಕ್ ಹಾಳೆಯಿಂದ ತೆಗೆದು ಒಂದು ವಾರದವರೆಗೆ ಒಂದು ಪ್ಲೇಟಲ್ಲಿ ಹಾಕಿ ನಾನು ಒಣಗಿಸಿದ್ದೇನೆ ಫ್ರೆಂಡ್ಸ್. ಈಗ ಒಣಗಿಸಿರುವಂಥ ಸಾಬುದಾನಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ನಿಮಗೀಗ ತೋರಿಸಿದ್ದೇನೆ ಯಾವ ರೀತಿ ಬಂತು ಅಂತ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದಿರಲ್ಲ, ಇದೇ ರೀತಿ ನಾನು ಸಾಬುದಾನಿ ಸಂಡಿಗೆನ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಭಾಳ ಇಲ್ಲ ಅಂದರೂ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬಿಳಿ ಎಳ್ಳನ್ನಷ್ಟೇ ಹಾಕ್ಕೊಂಡಿದ್ದೇನೆ. ನೀವು ಬೇಕಂದರೆ ಜೀರಿಗೆ ಇನ್ನೇನಾದರೂ ಮಸಾಲ ಪದಾರ್ಥನ ಹಾಕ್ಕೋಬೋದು. ನಾನು ಮಾತ್ರ ಹಾಕ್ಕೊಂಡಿಲ್ಲ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.